30 ಅಡಿ ಹೈಟಲ್ಲಿ ನಾವು ನಿಂತೀವಿ, 40 ಅಡಿ ಕೆಳಗಡೆ ಅಂದ್ರೆ 40 ಅಡಿ ಅಷ್ಟು ದೂರದಲ್ಲಿ ಆ ಭೀಮ ತುಂಬಾ ಕೆಸರೆಲ್ಲ ಮೈ ಮೇಲೆ ಹಾಕ್ಕೊಂತ ಇದ್ದ. ಆಮೇಲೆ ಪದೇ ಪದೇ ಆ ಗಾಯದೊಳಿಕೆ ಸೊಂಡ್ಲು ಹಾಕೋದು, ಅದ್ರ ಒಳಿಕೆ ಕೆಸರು ಬಿಡೋದು ಮಾಡ್ತಾ ಇದ್ದ. ಆಮೇಲೆ ಆ ಭಾಗದಲ್ಲೆಲ್ಲ ಒಂಥರ ಕೊಳತು ಮಾಂಸ ವಾಸನೆ ಬರ್ತಾ ಇತ್ತು. ಅಷ್ಟೊತ್ತಿಗೆ ಆ ಹುಡುಗರು ಬೆಳಿಗ್ಗೆ ಹೇಳಿರು, ಬೆಳಿಗ್ಗೆ ಅಲ್ಲ ನನಗೆ, ಸರ್ ಬೆಳಿಗ್ಗೆ ನಾವು ಹೋದು ಅಲ್ಲೆಲ್ಲ ಮಾಂಸ ಕೊಳತು ವಾಸನೆ ಬರ್ತಾ ಇದೆ, ಒಂಥರ ದುರ್ವಾಸನೆ ಬರ್ತಾಯಿದೆ ಅಂತ. ನಾನಂದು ದುರ್ವಾಸನೆ ಅಂದ್ರೆ ಹೇಗೆ ಅಂದೆ. ಯಾವ ತರ ದುರ್ವಾಸನೆ ಅಂತ ಹೇಳ್ತೀಯ ಅಂತ. ಕೋಳಿ ಬೋಟಿ ಕೊಳ್ತಾಗ ವಾಸನೆ ಬರ್ತಾ ಇದೆ ಅಂದ. ಯಾಕೆಂದ್ರೆ ಅವನೊಬ್ಬ ಅಲ್ಲಿ ಒಬ್ಬ ಹುಡುಗ, ಅವನಿಗೆ ಕೋಳಿ ಬೋಟಿ ವಾಸನೆ ಹೇಗೆ ಅಂತ ಅವನಿಗೆ ಗೊತ್ತು. ನಾನು ಅದಕ್ಕೆ ಈ ದುರ್ವಾಸನೆ ಅಂದ್ರೆ ಯಾವ ತರ ಅಂತ ಕೇಳಿದ್ವಿ. ವಾಸನೆಯಲ್ಲಿ ತುಂಬಾ ತರ ವಾಸನೆ ಇದೆ. ಆಮೇಲೆ ನಾವು ಅಲ್ಲಿ ನಿಂತಾಗ ಒಂದ್ ಸ್ವಲ್ಪ ವಾಸನೆ ಬಂತು. ಭೀಮ ಚೆನ್ನಾಗೇ ಇದ್ದಾನೆ, ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಕೊಳತು ಸುರಿತಾ ಉಂಟು, ಅದು ಕ್ಯೂ ಬರ್ತಾ ಇದೆ. ಅಲ್ಲಿ ಹೋದಲ್ಲೆಲ್ಲ ವಾಸನೆ ಬರ್ತದೆ. ಆಮೇಲೆ ಭೀಮ ಸಿಕ್ಕಾಪಟ್ಟೆ ಕೆಸರು ಹಾಕೊಂಡ. ನಾವು ನೋಡಿದ್ವು ಭೀಮ ಸ್ವಲ್ಪ ವೀಕು ಆಗಿದ್ದಾನೆ, ಆ ಬಾಡಿ ಇಲ್ಲ ಈಗ.